ಹಲೋ, ವೆಲ್ಕಮ್ ಬ್ಯಾಕ್ ಟು ಮನೋಸಂವಿತ್ ಯೂಟ್ಯೂಬ್ ಚಾನಲ್. ಇಂದು ನಾವು ಮಕ್ಕಳ ಜೊತೆ ಇಂಗ್ಲಿಷ್ನಲ್ಲಿ ಹೇಗೆ ಮಾತನಾಡಬೇಕು, ಆ ಮಾತನಾಡುವಂತ ವಾಕ್ಯಗಳು ಯಾವುವು ಅನ್ನೋದರ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಕನ್ನಡ ಟು ಇಂಗ್ಲಿಷ್ ಪ್ರಾಕ್ಟೀಸ್. ಶುಭೋದಯ ಕಂದ ಎನ್ನುವುದಕ್ಕೆ ಇಂಗ್ಲಿಷ್ನಲ್ಲಿ ಗುಡ್ ಮಾರ್ನಿಂಗ್ ಡಿಯರ್ ಅಂತ ಕರಿಬೇಕು. ನಿನ್ನ ಹಲ್ಲು ಉಜ್ಜು ಅನ್ನೋದಕ್ಕೆ ಬ್ರಷ್ ಯುವರ್ ಟೀತ್. ನಿನ್ನ ಕೈ ತೊಳೆದುಕೋ ಅಂತ ಹೇಳೋದಕ್ಕೆ ಇಂಗ್ಲಿಷ್ನಲ್ಲಿ ವಾಶ್ ಯುವರ್ ಹ್ಯಾಂಡ್ಸ್. ಊಟ ಬೇಗ ಮುಗಿಸು ಎನ್ನುವುದಕ್ಕೆ ಈಟ್ ಯುವರ್ ಫುಡ್ ಕ್ವಿಕ್ಲಿ. ಸ್ವಲ್ಪ ನೀರು ಕುಡಿ, ಡ್ರಿಂಕ್ ಸಮ್ ವಾಟರ್. ಇಲ್ಲಿ ಬಾ ಎನ್ನುವುದಕ್ಕೆ ಕಮ್ ಹಿಯರ್ ಅಂತ ಹೇಳಬೇಕು. ನನ್ನ ಮಾತು ಕೇಳು, ಇದಕ್ಕೆ ಇಂಗ್ಲಿಷ್ನಲ್ಲಿ ಲಿಸನ್ ಟು ಮೀ ಅಂತ ಹೇಳಬೇಕು. ಸುಮ್ಮನೆ ಕುಳಿತುಕೋ, ಇದನ್ನ ಇಂಗ್ಲಿಷ್ನಲ್ಲಿ ಸಿಟ್ ಡೌನ್ ಕ್ವೈಟ್ಲಿ. ಮೆಲ್ಲಗೆ ಮಾತನಾಡು, ಈ ಮೆಲ್ಲಗೆ ಮಾತನಾಡುವುದಕ್ಕೆ ಇಂಗ್ಲಿಷ್ನಲ್ಲಿ ಸ್ಪೀಕ್ ಸಾಫ್ಟ್ಲಿ. ಕಿರುಚಬೇಡ, ಇದನ್ನ ಇಂಗ್ಲಿಷ್ನಲ್ಲಿ ಡೋಂಟ್ ಶೌಟ್. ಶಬಾಷ್, ತುಂಬಾ ಚೆನ್ನಾಗಿ ಮಾಡಿದೆ, ನನ್ನ ಇಂಗ್ಲಿಷ್ನಲ್ಲಿ ವೆಲ್ ಡನ್, ಗುಡ್ ಜಾಬ್ ಅಂತ ಹೇಳಬೇಕು. ನೀನು ಒಳ್ಳೆಯ ಹುಡುಗ ಅಥವಾ ಹುಡುಗಿ, ಯು ಆರ್ ಎ ಗುಡ್ ಬಾಯ್ ಗರ್ಲ್ ಅಂತ ಹೇಳಬೇಕು. ಮತ್ತೊಮ್ಮೆ ಪ್ರಯತ್ನಿಸು, ನನ್ನ ಟ್ರೈ ಅಗೇನ್ ಅಂತ ಹೇಳಬೇಕು. ಚಿಂತಿಸಬೇಡ, ಪರವಾಗಿಲ್ಲ, ಡೋಂಟ್ ವರಿ, ಇಟ್ಸ್ ಓಕೆ. ಹೋಗಿ ಆಟವಾಡು, ಇದನ್ನ ಇಂಗ್ಲಿಷ್ನಲ್ಲಿ ಗೋ ಅಂಡ್ ಪ್ಲೇ. ನಿನ್ನ ಪುಸ್ತಕ ತೆಗೆ, ಇದನ್ನ ಇಂಗ್ಲಿಷ್ನಲ್ಲಿ ಓಪನ್ ಯುವರ್ ಬುಕ್ ಅಂತ ಹೇಳಬೇಕು. ನಿನ್ನ ಆಟದ ಸಾಮಗ್ರಿಗಳನ್ನ ಬೇರೆಯವರಿಗೂ ಕೊಡು, ಅಂದ್ರೆ ಫ್ರೆಂಡ್ಶಿಪ್ ಕೊಡು. ಶೇರ್ ಯುವರ್ ಟಾಯ್ಸ್. ಅದನ್ನು ಮಾಡಬೇಡ, ಈ ಪದಕ್ಕೆ ಡೋಂಟ್ ಡೂ ದ್ಯಾಟ್. ಓಡಬೇಡ, ಡೋಂಟ್ ರನ್. ಅಳು ನಿಲ್ಲಿಸು, ಇದಕ್ಕೆ ಅಳು ನಿಲ್ಲಿಸು ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಸ್ಟಾಪ್ ಕ್ರೈಂಗ್ ಅಂತ ಹೇಳಬೇಕು. ಎಚ್ಚರಿಕೆಯಿಂದ ಇರು, ಈ ಪದವನ್ನ ಇಂಗ್ಲಿಷ್ನಲ್ಲಿ ಹೇಳ್ಬೇಕಾದ್ರೆ ಬಿ ಕೇರ್ಫುಲ್ ಅಂತ ಹೇಳ್ಬೇಕಾಗುತ್ತೆ. ಅದನ್ನು ಮುಟ್ಟಬೇಡ, ಈ ಪದವನ್ನ ಇಂಗ್ಲಿಷ್ನಲ್ಲಿ ಡೋಂಟ್ ಟಚ್ ದ್ಯಾಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳಬೇಕು. ದಯವಿಟ್ಟು ನನಗೆ ಸಹಾಯ ಮಾಡು, ಅಂದ್ರೆ ಮತ್ತೊಬ್ಬರ ಸಹಾಯವನ್ನ ಕೇಳುವಾಗ ಇಂಗ್ಲಿಷ್ನಲ್ಲಿ ನಾವೇನ್ ಹೇಳ್ಬೇಕಾಗುತ್ತೆ, ಪ್ಲೀಸ್ ಹೆಲ್ಪ್ ಮೀ ಎನ್ನುವಂತ ಸಂಬೋಧನೆಯನ್ನ ಹೇಳ. ಇನ್ನ ಧನ್ಯವಾದ ಹೇಳು ಎನ್ನುವುದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಸೇ ಥ್ಯಾಂಕ್ ಯು ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಬೇಕು. ಹಾಗೆ ನನ್ನ ಕೈ ಹಿಡ್ಕೋ, ಹೋಲ್ಡ್ ಮೈ ಹ್ಯಾಂಡ್. ನನ್ನ ಕೈ ಹಿಡ್ಕೋದಕ್ಕೆ ಇಂಗ್ಲಿಷ್ನಲ್ಲಿ ಹೋಲ್ಡ್ ಮೈ ಹ್ಯಾಂಡ್. ಕ್ಷಮಿಸು ಅಂತ ಹೇಳು. ಸೇ ಸಾರಿ, ಕ್ಷಮಿಸು, ಇದರ ಅರ್ಥ ಏನಪ್ಪಾ ಅಂದ್ರೆ ಸಾರಿ. ಅದನ್ನು ವಾಪಸ್ ಇಡು, ಅದನ್ನು ವಾಪಸ್ ಇಡುವಂತ ಇಂಗ್ಲಿಷ್ ಪದ ಕೀಪ್ ಇಟ್ ಬ್ಯಾಕ್. ಕೀಪ್ ಇಟ್ ಬ್ಯಾಕ್ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ನಿನ್ನ ಬೂಟು ಹಾಕಿಕೋ, ಅಂದ್ರೆ ಶೂ ಹಾಕಿಕೋ ಅನ್ನೋದಕ್ಕೆ ವಿಯರ್ ಯುವರ್ ಶೂಸ್. ವಿಯರ್ ಯುವರ್ ಶೂಸ್ ಅಂತ ಹೇಳ್ಬೇಕು. ನಿನ್ನ ತಲೆ ಬಾಚಿಕೋ, ನಿನ್ನ ತಲೆಯನ್ನ ಬಾಚಿಕೋ ಅಂತ ಹೇಳ್ಬೇಕಾದ್ರೆ ಕೋಂಬ್ ಯುವರ್ ಹೇರ್. ಇಂಗ್ಲಿಷ್ನಲ್ಲಿ ಕೋಂಬ್ ಯುವರ್ ಹೇರ್. ನಡೆ, ಹೊರಗೆ ಹೋಗು, ಇದನ್ನ ಇಂಗ್ಲಿಷ್ನಲ್ಲಿ ಹೇಳ್ಬೇಕಾದ್ರೆ ನಾವು ಏನ್ ಹೇಳ್ಬೇಕಂದ್ರೆ ಲೆಟ್ಸ್ ಗೋ ಔಟ್ ಸೈಡ್. ಲೆಟ್ಸ್ ಗೋ ಔಟ್ ಸೈಡ್ ಅಂತ ಹೇಳ್ಬೇಕು. ನಿನ್ನ ಮನೆಗೆಲ್ಸ ಮುಗಿಸಿದೆಯಾ, ಇದನ್ನ ನಾವು ಇಂಗ್ಲಿಷ್ನಲ್ಲಿ ಮಕ್ಕಳನ್ನ ಕೇಳ್ಬೇಕಾದ್ರೆ ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್. ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್ ಅಂತ ಕೇಳ್ಬೇಕು. ನಿನ್ನ ಶಾಲೆಯ ಬ್ಯಾಗ್ ಜೋಡಿಸು, ಆ ಬ್ಯಾಗ್ ಅನ್ನ ಜೋಡಿಸೋದಕ್ಕೆ ಹೇಳ್ಬೇಕಾದ್ರೆ ಪ್ಯಾಕ್ ಯುವರ್ ಸ್ಕೂಲ್ ಬ್ಯಾಗ್. ಪ್ಯಾಕ್ ಯುವರ್ ಸ್ಕೂಲ್ ಬ್ಯಾಗ್ ಅಂತ ಹೇಳಿ. ನಿನಗೆ ಹಸಿವಾಗ್ತಿದೆಯಾ, ಆರ್ ಯು ಹಂಗ್ರಿ. ನಿನಗೆ ಹಸಿವಾಗ್ತಿದೆಯಾ ಅನ್ನೋದಕ್ಕೆ ಆರ್ ಯು ಹಂಗ್ರಿ ಅಂತ ಕೇಳ್ಬೇಕು. ಏನಾಯ್ತು, ಏನಾಯ್ತು ಅಂತ ಪ್ರಶ್ನಿಸೋದಕ್ಕೆ ವಾಟ್ ಹ್ಯಾಪನ್ಡ್, ವಾಟ್ ಹ್ಯಾಪನ್ಡ್ ಅಂತೇಳಿ ಹೇಳ್ಬೇಕು. ನೀನು ಏನು ಮಾಡುತ್ತಿದ್ದೀಯಾ, ಇದನ್ನ ಇಂಗ್ಲಿಷ್ನಲ್ಲಿ ಕೇಳ್ಬೇಕಾದ್ರೆ ವಾಟ್ ಆರ್ ಯು ಡೂಯಿಂಗ್. ನಿನಗೆ ಸುಸ್ತಾಗಿದೆಯಾ, ಟೈರ್ಡ್ ಆದಾಗ ಕೇಳ್ಬೇಕಾದ್ರೆ ಆರ್ ಯು ಟೈರ್ಡ್. ಮಲಗುವ ಸಮಯವಾಯಿತು,
ಶುಭರಾತ್ರಿ, ಟೈಮ್ ಟು ಸ್ಲೀಪ್, ಗುಡ್ ನೈಟ್ ಅಂತ ನಾವು ಹೇಳಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಅವರ್ ವಿಡಿಯೋ like, share and subscribe. Thank you one and all once again.